ರೇಣುಕಾಸ್ವಾಮಿ ಕೊಲೆ ಕೇಸ್ನ ತನಿಖೆ ತೀವ್ರಗೊಂಡಿದೆ. ಕೊಲೆ ಸಾಕ್ಷ್ಯ ನಾಶಕ್ಕೆ ಯತ್ನಿಸಿತ್ತು ಈ ಕಿಲ್ಲಿಂಗ್ ಸ್ಟಾರ್ ಗ್ಯಾಂಗ್. ಜೊತೆಗೆ ದರ್ಶನ್ ಸಾಕ್ಷ್ಯ ನಾಶದ ಸಂದರ್ಭದಲ್ಲಿ 84 ಲಕ್ಷ ಹಣವನ್ನ ಬಳಕೆ ಮಾಡಲಾಗಿತ್ತು. ಆ ಹಣದ ಮೂಲವನ್ನ ಪತ್ತೆ ಮಾಡೋದಕ್ಕೆ ಆದಾಯ ತೆರಿಗೆ ಇಲಾಖೆ ಈಗ ಮುಂದಾಗಿದೆ. ತನಿಖೆಗೆ ಅವಕಾಶ ಕೋರಿ ಕೋರ್ಟ್ಗೆ ಐಟಿ ಅಧಿಕಾರಿಗಳು ಮೊರೆ ಹೋಗಿದ್ದಾರೆ. ನಟ ದರ್ಶನ್ ಕೊರಳಿಗೆ ಐಟಿ ಉರುಳು ಸುತ್ತಿಕೊಳ್ಳುವಂತಹ ಸಾಧ್ಯತೆ ಇದೆ. ಸೆಷನ್ಸ್ ಕೋರ್ಟ್ಗೆ ಮನವಿಯನ್ನ ಸಲ್ಲಿಸಿದ್ದಾರೆ ಐಟಿ ಅಧಿಕಾರಿಗಳು. ಈ ಕುರಿತಂತೆ ಇವತ್ತು ಆದೇಶವನ್ನ ನೀಡಲಿದೆ ನ್ಯಾಯಾಲಯ. ನಿನ್ನೆ ಬಳ್ಳಾರಿ ಜೈಲಿಗೆ ತೆರಳಿದ್ರು ಆದಾಯ ತೆರಿಗೆ ಅಧಿಕಾರಿಗಳು. ಈ 84 ಲಕ್ಷ ಹಣ ಏನಿದೆ ಆ ಹಣದ ಕುರಿತಂತೆ ವಿಚಾರಣೆಯನ್ನ ನಡೆಸಿದ್ರು ಐಟಿ ಅಧಿಕಾರಿಗಳು. ಆ ಹಣದ ಮೂಲವನ್ನ ಪತ್ತೆ ಹಚ್ಚೋದಕ್ಕೆ ಈಗ ಐಟಿ ಅಧಿಕಾರಿಗಳು ಬೆನ್ನು ಬಿದ್ದಿದ್ದಾರೆ. ಜಾಮೀನಿಗಾಗಿ ಅರ್ಜಿ ಸಲ್ಲಿಸಿದ್ದಾರೆ. ಒಂದ್ ಕಡೆ ದರ್ಶನ್, ಮತ್ತೊಂದು ಕಡೆಯಲ್ಲಿ ದರ್ಶನ್ಗೆ ಸಂಬಂಧಪಟ್ಟಂತ ಈ 84 ಲಕ್ಷ ರೂಪಾಯಿ ಏನಿದೆ ಸಾಕ್ಷಿ ನಾಶಕ್ಕಾಗಿ 84 ಲಕ್ಷ ರೂಪಾಯಿಯನ್ನ ಬಳಕೆ ಮಾಡಲಾಗಿತ್ತು. ಅದರ ಮೂಲವನ್ನ ಹುಡುಕೋದಿಕ್ಕೆ ಈಗ ಐಟಿ ಇಲಾಖೆ ಮುಂದಾಗಿದೆ. ಕೊಲೆ ಕೇಸ್ನಿಂದ ತಪ್ಪಿಸ್ಕೊಳ್ಳೋದಕ್ಕೆ 30 ಲಕ್ಷ ರೂಪಾಯಿಯನ್ನ ದರ್ಶನ್ ನೀಡಿದ್ರು. ಆರೋಪಿ ಪ್ರದೋಷ್ ಮನೆಯಿಂದ ಜಪ್ತಿ ಮಾಡಿದ್ರು ಪೊಲೀಸರು. ಬಳಿಕ ಈ ಪ್ರಕರಣದಲ್ಲಿ ದರ್ಶನ್ ಪಾತ್ರ ಇರೋದು ಬಟಾಬಯಲಾಯಿತು. ದರ್ಶನ್ ಮನೆಯನ್ನ ತಪಾಸಣೆ ಮಾಡಿದಂತಹ ಸಂದರ್ಭದಲ್ಲಿ 40 ಲಕ್ಷ ರೂಪಾಯಿ ಜಪ್ತಿಯಾಗಿತ್ತು. ಆರೋಪಿ ಕೇಶವಮೂರ್ತಿ ಮನೆಯಲ್ಲಿ 5, ಬಳಿಕ ಅನುಕುಮಾರ್ ಮನೆಯಲ್ಲಿ 1.5 ಲಕ್ಷ, ಒಟ್ಟಾಗಿ 84 ಲಕ್ಷ ರೂಪಾಯಿ ಹಣವನ್ನ ಅಧಿಕಾರಿಗಳು ಜಪ್ತಿ ಮಾಡಿಕೊಂಡಿತ್ತು. ಮಾಜಿ ಉಪಮೇಯರ್ ಮೋಹನ್ ರಾಜ್ ಸಾಲ ನೀಡಿದ್ದು ಕೂಡ ಈ ಸಂದರ್ಭದಲ್ಲಿ ಬೆಳಕಿಗೆ ಬಂದಿದೆ. 84 ಲಕ್ಷ ರೂಪಾಯಿ ಹಣಕ್ಕೆ ಯಾವುದೇ ಲೆಕ್ಕ ಇಲ್ಲ ಅಂತ ಹೇಳಲಾಗ್ತಾ ಇದೆ. ಮೇಲ್ನೋಟಕ್ಕೆ ಯಾವುದೇ ಲೆಕ್ಕ ಇಲ್ಲ ಅಂತ ಗೊತ್ತಾಗ್ತಾ ಇದೆ. ಹಾಗಾಗಿ ಐಟಿ ಅಧಿಕಾರಿಗಳು ಈಗ ಮುಂದಾಗಿದ್ದಾರೆ. ಹಣದ ಮೂಲವನ್ನ ಪತ್ತೆ ಮಾಡೋದಕ್ಕೆ ಐಟಿ ಅಧಿಕಾರಿಗಳು ಈಗ ಮುಂದಾಗಿದ್ದಾರೆ. ಹೆಚ್ಚಿನ ವಿಚಾರಣೆ ನಡೆಸಬೇಕಾಗಿದೆ. ಕೋರ್ಟ್ ಮೊರೆ ಹೋಗಿದ್ದಾರೆ ಈಗ ಅಧಿಕಾರಿಗಳು. ಕೊಲೆ ಆದ ನಂತರದಲ್ಲಿ ಸಾಕ್ಷಿ ನಾಶವನ್ನ ಮಾಡೋದಕ್ಕೆ ಬಳಕೆ ಆದಂತ 84 ಲಕ್ಷ ರೂಪಾಯಿ ಹಣದ ಮೂಲ ಪತ್ತೆಗೆ ಐಟಿ ಇಲಾಖೆ ಅಧಿಕಾರಿಗಳು ಈಗ ಮುಂದಾಗಿದ್ದಾರೆ. 2 ರಿಂದ 3 ಗಂಟೆಗಳ ಕಾಲ ದರ್ಶನ್ ಅವರನ್ನ ವಿಚಾರಣೆ ಮಾಡಲಾಗಿದೆ ಬಳ್ಳಾರಿ ಸೆಲ್ನಲ್ಲಿ. ಆ ನಂತರ ಒಂದಷ್ಟು ಸ್ಟೇಟ್ಮೆಂಟ್ ಕೂಡ ತಗೊಂಡಿದ್ದಾರೆ. ನಂತರ ಈಗ ಹೆಚ್ಚಿನ ವಿಚಾರಣೆ ನಡೆಸಬೇಕು. ಮೇಲ್ನೋಟಕ್ಕೆ ಕಂಡು ಬರುವುದೇನೆಂದ್ರೆ 84 ಲಕ್ಷಕ್ಕೆ ಯಾವುದೇ ಮೂಲ ಇಲ್ಲ ಅನ್ನೋದು ಕೂಡ ಗೊತ್ತಾಗಿದೆ. ಹಾಗಾಗಿ ಮತ್ತಷ್ಟು ವಿಚಾರಣೆಯನ್ನ ನಡೆಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈಗ ಕೋರ್ಟ್ ಮೊರೆ ಹೋಗಿದ್ದಾರೆ ಅನ್ನುವಂಥ ಮಾಹಿತಿ ಕೂಡ ಲಭ್ಯ ಆಗ್ತಾ ಇದೆ. ಮತ್ತೊಂದು ಕಡೆಯಲ್ಲಿ ಹಣದ ಮೂಲವನ್ನ ಪತ್ತೆ ಮಾಡೋದಕ್ಕೆ ಅನುಮತಿ ಬೇಕು, ಜಪ್ತಿ ಮಾಡೋದಕ್ಕೂ ಕೂಡ ಅನುಮತಿ ಬೇಕು ಅನ್ನುವಂಥ ನಿಟ್ಟಿನಲ್ಲೂ ಕೂಡ ನ್ಯಾಯಾಲಯದಲ್ಲಿ ಐಟಿ ಅಧಿಕಾರಿಗಳು ಮನವಿಯನ್ನ ಮಾಡಿಕೊಂಡಿದ್ದಾರೆ ಅನ್ನುವಂಥ ಮಾಹಿತಿ ಲಭ್ಯ ಆಗ್ತಾ ಇದೆ. 84 ಲಕ್ಷ ರೂಪಾಯಿ ಸಾಕ್ಷಿ ನಾಶಕ್ಕೆ ಬಳಕೆ ಮಾಡಿರುವಂತಹ ದುಡ್ಡು. ಐಟಿ ಇಲಾಖೆಗೆ ಈ ಜಪ್ತಿಯಾದಂತಹ ಹಣ ಜೊತೆಗೆ ತನಿಖೆಗೆ ಕೋರ್ಟ್ ಆದೇಶವನ್ನ ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈಗ ಕೋರ್ಟ್ ಮೊರೆ ಹೋಗಿದ್ದಾರೆ ಐಟಿ ಅಧಿಕಾರಿಗಳು. ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ವೆಂಕಟೇಶ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ವೆಂಕಟೇಶ್, ಒಂದ್ ಕಡೆಯಲ್ಲಿ ಜಾಮೀನಿಗಾಗಿ ಅರ್ಜಿಯನ್ನ ಹಾಕಿದ್ದಾರೆ ದರ್ಶನ್, ಮತ್ತೊಂದು ಕಡೆಯಲ್ಲಿ ಈಗ ಐಟಿ ಉರುಳು ಕೂಡ ಸುತ್ತಿಕೊಳ್ತಾ ಇದೆ. ದರ್ಶನ್ಗಂತೂ ಟೆನ್ಷನ್ ಯಾವ ರೀತಿಯಾಗಿ ಪಾರಾಗ್ತಾರೆ? ಯಾಕಂದ್ರೆ ಮೇಲ್ನೋಟಕ್ಕಂತೂ ಇದಕ್ಕೆ ಯಾವುದೇ ರೀತಿಯ ಮೂಲ ಇಲ್ಲ ಅನ್ನೋದು ಗೊತ್ತಾಗ್ತಾ ಇದೆ. ಡೀಟೇಲ್ಸ್ ಏನಿದೆ ಇದ್ರ ಬಗ್ಗೆ? ರೇಣುಕಾಸ್ವಾಮಿ ಕೊಲೆ ಪ್ರಕರಣ ಬೆಳಕಿಗೆ ಬರ್ತಿದ್ದಂತೆ ಏನು ನಟ ದರ್ಶನ್ ಮನೆ ಮೇಲೆ ದಾಳಿ ಮಾಡಿದಂಥ ಸಂದರ್ಭದಲ್ಲಿ ಕೂಡ ಏನು ಆರೋಪಿಗಳಿಗೆ ಕೊಟ್ಟಂಥ ಹಣ ಆಗಿರ್ಬೋದು, ಮತ್ತೆ ಮಾಜಿ ಉಪಮೇಯರ್ ಆಗಿದ್ದಂತಹ ಮೋಹನ್ ರಾಜ್ ಅವರು ಕೂಡ 40 ಲಕ್ಷ ರೂಪಾಯಿ ಹಣವನ್ನು ಕೊಟ್ಟಿದ್ರು ಅಂತ ಹೇಳಿ ಗೊತ್ತಾಗ್ತಾ ಇರುವಂಥದ್ದು. ಚಾರ್ಜ್ ಶೀಟ್ನಲ್ಲಿ ಕೂಡ ಇದರ ಬಗ್ಗೆ ಉಲ್ಲೇಖ ಮಾಡಿರುವಂಥದ್ದು 80 ಲಕ್ಷ ರೂಪಾಯಿ ಹಣ ಬಂದಿದೆ ಅಂತ ಹೇಳಿ. ಇನ್ನು ಆರೋಪಿ ಏನು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದು 5 ಲಕ್ಷ ರೂಪಾಯಿ ಅವ್ರ ಮನೆಯಲ್ಲಿ, ಮತ್ತೊಬ್ಬ ಆರೋಪಿ ಅನುಕುಮಾರ್ ಕೂಡ 1.5 ಲಕ್ಷ ರೂಪಾಯಿ ಹಣ ಕೂಡ ಅವ್ರ ಮನೆಯಲ್ಲಿ ಜಪ್ತಿ ಮಾಡಿದ್ರು. ಈ ಹಣದ ಮೂಲವನ್ನು ಕೇಳಿದಂಥ ಸಂದರ್ಭದಲ್ಲಿ ಕೂಡ ಆತ ಏನು ಮೋಹನ್ ರಾಜ್ ಅವರಿಗೂ ಕೂಡ ಒಂದು ನೋಟಿಸ್ ಅನ್ನು ಇಶ್ಯೂ ಮಾಡಿದ್ರು. ಅವರು ಬಂದಂಥ ವೇಳೆಯಲ್ಲಿ ಕೂಡ ಒಂದು ಮಾಹಿತಿ ಏನಂತ ಹೇಳಿದ್ರೆ, ಕಳೆದ 1 ವರ್ಷದ ಹಿಂದೆ ಸಾಲದ ರೂಪದಲ್ಲಿ ನನಗೆ ಹಣವನ್ನು ಕೊಟ್ಟಿದ್ರು, ಹಣವನ್ನು ವಾಪಸ್ ಕೊಟ್ಟಿದ್ದೀನಿ ಅಂತ ಹೇಳಿ. ಅದಾದ ನಂತರ ಪ್ರದೀಶ್ಗೂ ಕೂಡ ಏನು 30 ಲಕ್ಷ ರೂಪಾಯಿ ಹಣವನ್ನು ಕೊಟ್ಟಿದ್ರು. ಈ ಹಣ ಏನು ಇಂದು ಕೊಲೆ ಪ್ರಕರಣದಲ್ಲಿ ಆರೋಪಿಗಳು ಸರೆಂಡರ್ ಆಗ್ತಾರೆ ಅವರಿಗೆ ಹಂಚೋದಕ್ಕೆ ಅಂತ ಹೇಳಿ ಈ ಹಣದ ಮೂಲವನ್ನು ಕೇಳಿ ತನಿಖಾ ಅಧಿಕಾರಿಗಳು ಕೊಟ್ಟಂತ ಸಂದರ್ಭದಲ್ಲಿ ಏನು ಒಂದು ನಿರ್ಮಾಪಕರು ಕೊಟ್ಟಿದ್ದು ಅಂತ ಹೇಳಿ ಕೂಡ ಹೇಳಿದ್ರು. ಆದರೆ ಈ ಹಣದ ಮೂಲ ಯಾವುದು ಅನ್ನೋದ್ರ ಬಗ್ಗೆ ಲಿಖಿತವಾದಂಥ ದಾಖಲೆಗಳನ್ನು ಕೂಡ ಕೊಟ್ಟಿದ್ದಿಲ್ಲ. ಸೊ ಈ ಹಣಕ್ಕೆ ಯಾವ ರೂಪದಲ್ಲಿ ಬಂದಿತ್ತು ಅಂತ ಹೇಳಿ ಕೂಡ ಆ ಕೋರ್ಟ್ನ ಮೊರೆ ಹೋಗಿರುವಂಥದ್ದು.
ಅಂದರೆ ಈಗ IT ಅಧಿಕಾರಿಗಳು ಕೂಡ ಕೋರ್ಟ್ನ ಮೊರೆ ಹೋಗಿದ್ದಾರೆ. ಅಂದರೆ ಈ ಹಣಕ್ಕೆ ಮೂಲ ಯಾವುದು ಅನ್ನೋದ್ರ ಬಗ್ಗೆ ತನಿಖೆ ಮಾಡಬೇಕು, ಹಾಗಾಗಿ ಅನುಮತಿಯನ್ನು ಕೊಡಬೇಕು ಅಂತ ಹೇಳಿ ಬಹುಶಃ ಇವತ್ತು ಏನಾದರೂ ಅದಕ್ಕೆ ಅನುಮತಿಯನ್ನು ಸಿಕ್ಕರೆ ನಟ ದರ್ಶನ್ ಅವರಿಗೆ ಕೂಡ ಈಗಾಗಲೇ ಏನು ಬಳ್ಳಾರಿ ಜೈಲಿಗೆ ನಿನ್ನೆ ಅಧಿಕಾರಿಗಳು ಭೇಟಿಯನ್ನು ಕೊಟ್ಟಿರುವಂಥದ್ದು, ಅಧಿಕೃತವಾಗಿ ಅದನ್ನು ವಿಚಾರಣೆ ಮಾಡೋದಕ್ಕೂ ಕೂಡ IT ಅಧಿಕಾರಿಗಳಿಗೆ ಇವತ್ತು ಒಂದು ಗ್ರೀನ್ ಸಿಗ್ನಲ್ ಸಿಗುವಂಥದ್ದು. ಹಾಗಾದರೆ ಹಣ ಎಲ್ಲಿಂದ ಬಂತು, ಯಾರು ಕೊಟ್ಟರು, ಈ ಒಂದು ಪ್ರಕರಣಕ್ಕೆ ಉದ್ದೇಶಪೂರ್ವಕವಾಗಿ ಈ ಹಣವನ್ನು ಬಳಕೆ ಮಾಡಿಕೊಂಡ್ರಾ ಅಥವಾ ಯಾವುದಾದ್ರೂ ಸಿನಿಮಾಗೆ ಸಂಬಂಧಪಟ್ಟಂತೆ ಅಡ್ವಾನ್ಸನ್ನು ಪಡೆದಿದ್ರಾ ಅನ್ನೋದ್ರ ಬಗ್ಗೆ ಕೂಡ ತನಿಖೆಯ ಸಂದರ್ಭದಲ್ಲಿ ಗೊತ್ತಾಗಿರಬೇಕಂತದ್ದು ಅಶ್ವಿನಿ. ಓಕೆ ವೆಂಕಟೇಶ್, ಥ್ಯಾಂಕ್ ಯು ಡೀಟೇಲ್.